ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಹುಳಿ ಪುಡಿ ಮಾಡಿದೆ, ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ನಮಗೆ ತಿಳಿಸ್ಕೊಡ್ರಿ ಅಂತ. ಹಾಗಾಗಿ ನಾನು ಮೆಜರ್ಮೆಂಟಲ್ಲೇನು ಮಾಡಲ್ಲ ಸ್ನೇಹಿತರೆ, ಅಂದಾಜು ಮೇಲೆ ಹಾಕ್ಕೊಂಡೆ ನಾನು ಎಲ್ಲ ಅಡುಗೆಗಳನ್ನು ಪುಡಿಗಳನ್ನು ಮಾಡೋದು. ನಿಮಗೋಸ್ಕರ ಅಂತ ನಾನು ನೋಡಿಕೊಂಡು ಹೇಳ್ತಾ ಇದ್ದೀನಿ. ಇವತ್ತು ಕರೆಕ್ಟಾಗಿ ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ಈಗ ನಾನಿಲ್ಲಿ 1/4 kg ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ, ಅಂದರೆ 250 ಗ್ರಾಮ್ಸಷ್ಟು ಧನಿಯಾ ಬೀಜವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ನಾವು ಕಾಳುಗಳನ್ನು ಹಾಕ್ಕೋಬೇಕು ನೋಡೋಣ ಬನ್ನಿರಿ. ಕಡಲೆಬೇಳೆ 50 ಗ್ರಾಮ್ ತೊಗೋಬೇಕು. 250 ಗ್ರಾಮ್ ಧನಿಯಾಕ್ಕೆ 50 ಗ್ರಾಮ್ ಕಡಲೆಬೇಳೆ ತೊಗೋಬೇಕು. 50 ಗ್ರಾಮ್ ಉದ್ದಿನಬೇಳೆ ತೊಗೋಬೇಕು. ಇದೆರಡೂ ಸಮ ತೊಗೋಬೇಕು. ಜೀರಿಗೆ 25 ಗ್ರಾಮ್ ತೊಗೋಬೇಕು. 25 ಗ್ರಾಮ್ದು ಪ್ಯಾಕೆಟ್ ಬರುತ್ತಲ್ಲ, ಅಷ್ಟು ತೊಗೊಂಡ್ರೆ ಸಾಕು. ಇನ್ನು ಮೆಂತ್ಯ ಸ್ವಲ್ಪನೇ, ಇಷ್ಟೇ, ಇದು ಜಾಸ್ತಿ ಆಗುತ್ತೆ, ಇನ್ನು ಸ್ವಲ್ಪ ಕಡಿಮೆ ತೊಗೊಂಡ್ರೆ ಸಾಕು, ಸುಮ್ಮನೆ ಪರಿಮಳಕ್ಕೆ. ಇದು ಕಲ್ಲು ಹೂವು, ಈ ಕೈಯಲ್ಲಿ ಹಿಡಿದು ತೋರಿಸಿದ್ನಲ್ಲ ಅಷ್ಟು ತೊಗೊಂಡ್ರೆ ಸಾಕು ಕಲ್ಲು ಹೂವು. ಮತ್ತು ಇದು ಮಗ್ಗು, ಮಗ್ಗು ಅಂತಾರಲ್ಲ ಅದು. ಇದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ನಾನಿಲ್ಲಿ ಹಾಕ್ಕೊತೀನಿ, ಘಮ ಚೆನ್ನಾಗಿರುತ್ತೆ ಅಂತ. ಮತ್ತು 2 ಇಂಚ್ ಆಗಷ್ಟು ಚಕ್ಕೆ. ನಾನು ಇಲ್ಲಿ ಮರಾಠ ಮಗ್ಗನ್ನು 5 ರಿಂದ 6 ಆಗಷ್ಟು ತೊಗೊಂಡ್ರು ಪರವಾಗಿಲ್ಲ. ಸ್ವಲ್ಪ ಇಂಗು ಮತ್ತು ಒಂದು ಸಣ್ಣ ಬಟ್ಲಷ್ಟು ಒಣ ಕೊಬ್ಬರಿ ಹೆಚ್ಕೊಂಡಿದ್ದೀನಿ, ನೀವು ತುರ್ಕೊಂಡು ಸಹ ತೊಗೋಬೋದು. ಮರಾಠಿ ಮಗ್ಗನ್ನು ಬೇಕಂದರೆ ಹಾಕ್ಕೊಳ್ರಿ ಸ್ನೇಹಿತರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ರಿ. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಹೇಳಿದರು ಹಾಕಲ್ಲ ಅಂತ. ಹಾಗಾಗಿ ನಿಮ್ಮ ಇಷ್ಟ ಸ್ನೇಹಿತರೆ. ನಾನು ಹಾಕ್ತೀನಿ, ಪರಿಮಳ ಚೆನ್ನಾಗಿರುತ್ತೆ ಘಮ್ ಅಂತ ಹುಳಿ ಪುಡಿ, ಹಾಗಾಗಿ ಹಾಕ್ತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ 2 ಇಂಚ್ ಆಗಷ್ಟು ಚಕ್ಕೆ ಹಾಕ್ಕೊಂಡನಲ್ಲ, ಮತ್ತು ಮಸಾಲೆಗೆ ಏನು ಇಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಕಲ್ಲು ಹೂವು, ಮರಾಠ ಮಗ್ಗು ಅದಿಷ್ಟೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಇದಿಷ್ಟನ್ನು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಮಸಾಲೆಗಳನ್ನ. ಆಮೇಲೆ ನಾನು ಜೀರಿಗೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದಾಗಿ ಹುರ್ಕೊತೀನಿ. ಹುಳಿ ಪುಡಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸ್ನೇಹಿತರೆ. ಕೆಲವೊಬ್ಬರು ಜಾಸ್ತಿ ಸ್ಪೈಸಸ್ ಏನು ಬಳಸೋದಿಲ್ಲ, ಅಂದರೆ ಮಸಾಲೆಗಳನ್ನು ಹಾಕೋದಿಲ್ಲ, ಸುಮ್ಮನೆ ಸಿಂಪಲಾಗಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಮಾಡ್ಕೊತಾರೆ. ನಾನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕ್ತೀನಿ. ಹುಳಿ ಪುಡಿ ಒಳ್ಳೆ ಪರಿಮಳ ಇರುತ್ತೆ, ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಬಿಸಿಬೇಳೆ ಭಾತ್ಗೂ ಬಳಸ್ಕೋಬೋದು. ದಿಢೀರಂತ ಮಾಡಬೇಕು ಅಂದರೆ, ನಾವೇನಾದರೂ ಭಾತ್ಗಳನ್ನು ಕಲಿಸ್ತೀವಿ ಅಂದರೆ ಈ ಪುಡಿಯನ್ನು ಬಳಸಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಅದೂ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ನಾವು ಏನಾದರೂ ಮಾಡ್ಕೋಬೋದು ಈ ಪುಡಿಯಿಂದ, ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಈಗ ಮೆಂತ್ಯ, ಜೀರಿಗೆ ಹಾಕ್ಕೊಂಡೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅಷ್ಟೂ ಹುರ್ಕೊಂಡು ಇದನ್ನು ಫಸ್ಟ್ ತೆಕ್ಕೊಂಡು ಬಿಡ್ತೀನಿ. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹುರಿತೀನಿ. ಒಂದು ಸ್ವಲ್ಪ ಒಣ ಕೊಬ್ಬರಿ ಬೆಚ್ಚಗೆ ಮಾಡ್ಕೊಂಡು ಬಿಡ್ತೀನಿ. ಇದೇನು ಜಾಸ್ತಿ ಹುರಿಯೋಷ್ಟಿಲ್ಲ, ಒಣ ಕೊಬ್ಬರಿ ಅಲ್ವಾ, ಆದ್ರೂ ಒಂದು ಸ್ವಲ್ಪ ಕ್ರಿಸ್ಪಾಗಿ ಆದರೆ ಚೆನ್ನಾಗಿ ನಮಗೆ ಪುಡಿ ಆಗುತ್ತೆ ಅಂತ ಸ್ವಲ್ಪ ಹುರ್ಕೊಂಡು ತೆಕ್ಕೊಂಬಿಟ್ಟು ಆಮೇಲೆ ಫಸ್ಟ್ ಕಡಲೆಬೇಳೆ ಹುರ್ಕೊತೀನಿ, ಆಮೇಲೆ ಉದ್ದಿನಬೇಳೆಯನ್ನು ಹುರ್ಕೊತೀನಿ. ಒಟ್ಟಿಗೆ ಹುರಿಬಾರ್ದು ಸ್ನೇಹಿತರೆ, ಯಾಕಂದರೆ ಉದ್ದಿನಬೇಳೆ ತುಂಬ ಬೇಗನೆ ಫ್ರೈ ಆಗುತ್ತೆ, ಕಡಲೆಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಫಸ್ಟ್ ಕಡಲೆಬೇಳೆ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಟ್ಟು ಆಮೇಲೆ ಉದ್ದಿನಬೇಳೆಯನ್ನು ಹುರ್ಕೊಳ್ಳೋದು. ಈಗ ಹುಳಿ ಪುಡಿ ಮಾಡಿ ಆದಮೇಲೆ ನಿಮಗೆ ನಿನ್ನೆ ರಾತ್ರಿ ನಾನು ಟೊಮೆಟೊ ಸಾರು ಮಾಡ್ತೀನಿ ಅಂತ ಹೇಳಿದೆ ದಿಢೀರಂತ, ಅದನ್ನು ತೋರಿಸ್ಕೊಡ್ತೀನಿ ನಿಮ್ಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ಆ ರೆಸಿಪಿನೂ ಇದರಲ್ಲೇ ಶೇರ್ ಮಾಡಿದ್ದೀನಿ. ಕೊನೆ ತನಕ ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ. ತುಂಬ ರುಚಿಯಾದಂತಹ ಟೊಮೆಟೊ ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಮಾಡ್ಕೊಂಡು ನೋಡಿರಿ, ಗೊತ್ತಾಗುತ್ತೆ ನಿಮಗೇನೆ. ಸ್ನೇಹಿತರೆ, ಇವತ್ತು ಅಡುಗೆ ತುಂಬ ಬೇಗನೆ ಆಗೋಯ್ತು. ಬೆಳಗ್ಗೆನೇ ಏನೂ ಕೆಲಸ ಇರಲಿಲ್ಲ, ಎಕ್ಸ್ಟ್ರಾ ಕೆಲಸಗಳು ಸ್ವಲ್ಪ ಮಾಡಿಕೊಂಡೆ. ಏನು ಅಂತಂದರೆ ಲಕ್ಷ್ಮೀದೇವಿ ಮುಖವಾಡಕ್ಕೆ ಬಂಗಾರದ್ದು ಮಾಂಗಲ್ಯಗಳನ್ನ ತಂದಿದ್ದೆ. ತುಂಬ ದಿನ ಆಗಿತ್ತು, ಪೋಣಿಸೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ. ಇವತ್ತು ಬೆಳಗ್ಗೆ ಆ ಕೆಲಸನೂ ಮಾಡಿಕೊಂಡೆ. ಇದನ್ನು ನಾನು ಆಧ್ಯಾತ್ಮವಾಣಿಯಲ್ಲಿ ಹಾಕಿದ್ದೀನಿ, ವಿಡಿಯೋ ನೋಡ್ಕೋಬೋದು ನೀವು. ಮತ್ತು ಒಂದಷ್ಟು ಎಕ್ಸ್ಟ್ರಾ ಕೆಲಸಗಳಿರುತ್ತಲ್ಲ ಸ್ನೇಹಿತರೆ, ಅಡುಗೆ ತಿಂಡಿದು ಕೆಲಸ ಇಲ್ಲ ಅಂದರೆ ಇವತ್ತು 8:30 9 ಗಂಟೆಗೆ ನನಗೆ ಎಲ್ಲ ಅಡುಗೆ ತಿಂಡಿ ಕೆಲಸ ಮುಗ್ದು ಹೋಗಿತ್ತು. ಹಾಗಾಗಿ 9 ಗಂಟೆಯಿಂದನೂ ಎಕ್ಸ್ಟ್ರಾ ಕೆಲಸಗಳು ಏನು ಅಂದರೆ ಮುಖವಾಡಕ್ಕೆ ಮಾಂಗಲ್ಯ ಪೋಣಿಸ್ದೆ ಮತ್ತು ಹುಳಿ ಪುಡಿ ಹುರಿದೆ ನಿಮ್ಮೆಲ್ಲರಿಗೋಸ್ಕರ, ನನಗೂ ಬೇಕಾಗಿತ್ತು. ಈಗ ನೋಡಿರಿ, ಲಾಸ್ಟ್ ಕೊನೆಯದಾಗಿ ಧನಿಯಾ ಕಾಳನ್ನು ಹುರ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಹೂವು ಕಟ್ಟೋದಿತ್ತು, ಮನೆಯಲ್ಲಿ ಗಿಡದಲ್ಲೇ ಬಿಡುತ್ತೆ ಮಲ್ಲಿಗೆ ಹೂವು,
ಅದನ್ನು ಕಟ್ಟಿ ಇಟ್ಕೊಂಡೆ. ಹೀಗೆ ಕೆಲವೊಂದು ಕೆಲಸಗಳನ್ನು ಮಾಡಿಕೊಂಡೆ ಇವತ್ತು ಫ್ರೀ ಇದ್ದೆ ಅಂತ. ಈಗ ನೋಡಿರಿ ಹುರಿದಿದ್ದೆಲ್ಲ ಆಗಿದೆ. ಇದೊಂದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಮಿಕ್ಸಿಗೆ ಹಾಕೋಣಂತೆ. ಈಗ ಸ್ವಲ್ಪ ತಣ್ಣಗಾಗಿದೆ. ಮೊದಲಿಗೆ ಒಣ ಕೊಬ್ಬರಿ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ. ಯಾಕಂದರೆ ಎಲ್ಲದು ಒಟ್ಟಿಗೆ ಮಾಡಿದ್ರೆ ಒಣ ಕೊಬ್ಬರಿ ಪುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡಾದಮೇಲೆ ಈ ಜೀರಿಗೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಮಸಾಲೆ ಎಲ್ಲನೂ ಹಾಕ್ಕೊಂಡು ಫಸ್ಟು ಪೌಡರ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಧನಿಯಾ ಕಾಳನ್ನು ಹಾಕಿ ಒಟ್ಟಿಗೆ ಎಲ್ಲನೂ ಪುಡಿ ಮಾಡ್ಕೊಂಬಿಟ್ರೆ ಹುಳಿ ಪುಡಿ ರೆಡಿ ಆಯಿತು ಸ್ನೇಹಿತರೆ. ಈಗ ಅಡುಗೆ ಚಾನಲ್ನಲ್ಲಿ ಒಂದು ವಿಷಯ, ಯಾರ್ಯಾರು ಚಾತುರ್ಮಾಸ್ಯ ಅಡುಗೆಯನ್ನು ಊಟ ಮಾಡ್ತೀರೋ, ಅಂದರೆ ಚಾತುರ್ಮಾಸ್ಯ ವ್ರತವನ್ನು ಮಾಡ್ತೀರೋ ನನಗೆ ತಿಳಿಸ್ರಿ. ಯಾಕಂದರೆ ಕೆಲವೊಂದು ರೆಸಿಪಿಗಳನ್ನು ತೋರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಚಾತುರ್ಮಾಸ್ಯ ಏನು ಮಾಡಲ್ಲ ಸ್ನೇಹಿತರೆ, ನಮ್ಮ ಮನೇಲಿ ಮಾಡಲ್ಲ ನಾವು. ಹಾಗಾಗಿ ನೀವು ಯಾರ್ಯಾರು ಮಾಡ್ತೀರಾ ಅಂತ ನನಗೆ ಗೊತ್ತಾದರೆ ಕೆಲವೊಂದು ರೆಸಿಪಿಗಳು ನನಗೆ ಗೊತ್ತಿರೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ. ಈ ಥರ ಹುಳಿ ಪುಡಿ ಏನೂ ಬರೋದಿಲ್ಲ ಚಾತುರ್ಮಾಸ್ಯಕ್ಕೆ. ಬರೀ ಜೀರಿಗೆ, ಮೆಣಸು ಎರಡನ್ನು ಹಾಗೆ ಹಸಿದೇನೆ ಪೌಡರ್ ಮಾಡಿ ಇಟ್ಕೊಂಡಿರ್ರಿ ಸಪ್ರೇಟಾಗಿ. ಜೀರಿಗೆ ಪುಡಿ ಬೇರೆ, ಮೆಣಸಿನ ಪುಡಿ ಬೇರೆ. ಅಡುಗೆಗಳಿಗೆ ಅದನ್ನೇ ಬಳಸ್ಕೋಬೇಕು. ಹುಳಿ ಪುಡಿ ರೆಡಿ ಆಯಿತು. ಈಗ ಟೊಮೆಟೊ ಸಾರು ಮಾಡೋಣ ಬನ್ನಿರಿ. ನೆನ್ನೆ ರಾತ್ರಿ ನಾನು ಟೊಮೆಟೊ ಸಾರು ಮಾಡಿದ್ದೆ, ಅದರ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಟೊಮೆಟೊದು ಮೇಲ್ಗಡೆ ಈ ಥರ ಸಿಪ್ಪೆ ಇರುತ್ತಲ್ಲ, ಟೋಪಿ, ಅದನ್ನು ತೆಕ್ಕೊಂಬಿಡಬೇಕು. ಅದನ್ನು ಯಾವತ್ತೂ ತಿನ್ನಬಾರ್ದು ಸ್ನೇಹಿತರೆ, ಅದರಲ್ಲಿ ಹುಳ ಇರುತ್ತೆ ಒಂದೊಂದು ಸಲ. ಅದಕ್ಕೋಸ್ಕರ ತೆಕ್ಕೊಂಡು ನೀಟಾಗಿ ಟೊಮೆಟೊ ಹೆಚ್ಚಿಟ್ಕೊಂಡು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪ್ಯೂರಿ ಮಾಡ್ಕೋಬೇಕು. ಟೊಮೆಟೊ ಪ್ಯೂರಿ ಮಾಡ್ತೀವಲ್ವ, ಆ ಥರ ತುಂಬ ನುಣ್ಣಗೆ ಜ್ಯೂಸ್ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಈ ಸಾರು. ಟೊಮೆಟೊ ಸಾರು ಕುದೀತಾ ಇದ್ದರೆ ಮನೆಯಲ್ಲಿ ಘಮ್ ಅಂತ ಪರಿಮಳ ಇರುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಒಂದೊಂದು ಸಲ ಬೇಳೆಗೆ ಇಟ್ಟಿರೋದಿಲ್ಲ, ಸಾರು ತಿನ್ಬೇಕನ್ಸುತ್ತೆ. ದಿಢೀರಂತ ನಾವು ರಾತ್ರಿ ಹೊತ್ತಲ್ಲೂ ಈ ಸಾರನ್ನು ಮಾಡ್ಕೋಬೋದು, ಅಥವಾ ಯಾರಾದರೂ ಬಂದಾಗ ಬೇಗನೆ ಮಾಡ್ಬೋದು. ಈ ಥರ ನುಣ್ಣಗೆ ರುಬ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸಾರಿನ ಹದಕ್ಕೆ, ಅಂದರೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಈಗ ಒಂದೊಂದು ಸಲ ಜ್ವರ ಬಂದಿರುತ್ತೆ, ಕಡಿಮೆ ಆದಮೇಲೆ ಬಾಯೆಲ್ಲ ಒಂಥರ ರುಚಿ ಇರೋದಿಲ್ಲ ಸ್ನೇಹಿತರೆ. ಆವಾಗ ಈ ಸಾರನ್ನು ಮಾಡ್ಕೊಂಡು ತಿಂದರೆ ಬಾಯಿ ರುಚಿ ಬರುತ್ತೆ. ಈಗ ಇದಕ್ಕೆ 2 ಚಮಚ ಆಗಷ್ಟು ಸಾರಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡೆ, ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ. ಮತ್ತು ರುಚಿಗೆ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ರಿ. ಇದಕ್ಕೆ ಹುಣಸೆ ಹಣ್ಣೇನೋ ಹಾಕಬಾರ್ದು, ಯಾಕಂದರೆ ಟೊಮೆಟೊ ಹುಳಿ ಇರುತ್ತಲ್ಲ, ಹಾಗಾಗಿ ಅಷ್ಟೇ ಸಾಕು ಸ್ನೇಹಿತರೆ, ಹುಣಸೆ ಹಣ್ಣೇನು ಬೇಡ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಹಾಕ್ಕೊಂಡು ಒಂಚೂರು ಇಂಗನ್ನು ಹಾಕಬೇಕು. ಹಸಿ ಇಂಗು ಹಾಗೆ ಹಾಕಿಬಿಡಬೇಕು. ಇದಕ್ಕೇನು ಒಗ್ಗರಣೆ ಬೇಡ ಸ್ನೇಹಿತರೆ. ಇಲ್ಲ ನಾವು ಒಗ್ಗರಣೆ ಮಾಡ್ಕೊತೀವಿ ಅಂದರೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ನಾನು ಇದಕ್ಕೇನು ಒಗ್ಗರಣೆ ಮಾಡೋದಿಲ್ಲ, ಬರೀ ಹಾಗೇ ಸ್ವಲ್ಪ ಹಸೆ ಹಿಂಗೆನ ಹಾಕ್ಬಿಡ್ತೀನಿ. ಒಳ್ಳೆ ಪರಿಮಳ ಇರುತ್ತೆ ಅದರದ್ದು. ಇದಕ್ಕಿನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿರಿ ಎಷ್ಟು ಗಟ್ಟಿ ನೋಡಿಕೊಂಡು, ಸ್ವಲ್ಪ ಸಾರು ಅಂದರೆ ನೀರಾಗೇ ಇರಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋ ಟೊಮೆಟೊ ಸಾರು ರೆಡಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿರಿ, ತುಂಬ ಇಷ್ಟಪಡ್ತೀರಾ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಎಲ್ಲ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ವ್ಲಾಗ್. ಹೇಗೆ ಅನಿಸ್ತು ನಿಮಗೆ? ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.